ಎಲ್ಲ ಸಿನಿಮಾ ಕುಟುಂಬದವ್ರಿಗೆ ಮತ್ತು ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸುಮುಖ, ಶೆಟ್ರು, ಅಂಜಲಿ ಭಟ್ರ ಭಾಷೆಯಲ್ಲಿ ಕಳ್ಳ ಚೆನ್ನಾಗಿ ಮಾಡಿದ್ದಾರೆ. ಸುಮುಖ ಸೂಪರ್. ನಿಮ್ಮೆಲ್ಲರದ್ದು ಭಾಷೆ ತುಂಬ ಚೆನ್ನಾಗಿದೆ. ಭಟ್ರು ಶ್ರಮ ಪಟ್ಟಿದ್ದಾರೆ. ಅದ್ರ ಜೊತೆಗೆ ನೀವು ತುಂಬ ಶ್ರಮ ಪಟ್ಟಿದ್ದಾರೆ. ನಿಮ್ಮ ಶ್ರಮ ಅಲ್ಲಿ ಕಾಣುತ್ತೆ. ಕೃಷ್ಣಪ್ಪನವ್ರಿಗೆ ನಿಜವಾಗ್ಲೂ ಭಾಳ ದೊಡ್ಡದು ಯೋಗರಾಜ್ ಭಟ್ರಿಗೂ ಅಷ್ಟೇ. ಯಾಕೆಂದರೆ ಈ ಒಂದು ಹಳೆ ಬೇರಿಗೆ ಹೊಸ ಚಿಗುರು ಬೇಕು ಅಂತಾರಲ್ಲ, ಆ ಥರದ್ದೊಂದು ನಿಜವಾಗ್ಲೂ ಈ 3 ಚಿಗುರುಗಳಿಗೆ ನೀವು ಒಂದು ಸೇರಿಕೊಂಡು ಒಂದು ಶಾಪ ಕೊಟ್ಬಿಡೋಣ. ಇವರು ಇಲ್ಲೇ ಕನ್ನಡದವರಾಗಿ ಈ ಬೇರು ಕನ್ನಡದಲ್ಲೇ ಇರಲಿ. ಅವ್ರಿಗೆಲ್ಲ ಹಾರಾಡೋರು ಕನ್ನಡವನ್ನು ಅವ್ರು ಮರಿಬಾರ್ದು. ಅದು ನಿಮಗೆ ಶಾಪನೇ. ಇಲ್ಲೇ ಕೆಲಸ ಮಾಡಿ, ಎಲ್ಲಿ ಬೇಕಾದ್ರೂ ಹೋಗಿ ನೀವು. ಹಾಗೆ ಆ ಥರದೊಂದು ಭಾಳ ಒಳ್ಳೆಯ ಪ್ರಯತ್ನ ಈ ಹೊಸಬರಿಗೆ, ಈ ಹೊಸ ಪ್ರಯತ್ನಕ್ಕೆ, ಈ ಕೃಷ್ಣಪ್ಪನವ್ರಿಗೆ, ಇನ್ನೂ ಈ ಥರದ್ದೊಂದು ಧೈರ್ಯ ಮಾಡುವಂಥ ಯೋಗರಾಜ್ ಭಟ್ರಿಗೆ, ಈ ಥರದ್ದೊಂದು ಹೊಸ ತಂಡಕ್ಕೆ ನಿಮ್ಮ ಪ್ರೋತ್ಸಾಹ, ಕನ್ನಡ ಸಿನಿಮಾಗೆ ಪ್ರೋತ್ಸಾಹ, ಕರ್ನಾಟಕದವ್ರಿಗೆ ಪ್ರೋತ್ಸಾಹ ನೀವು ನಿಜವಾಗ್ಲೂ ಹೆಚ್ಚಿನ ರೀತಿಯಲ್ಲಿ ಕೊಟ್ಟರೆ ಈ ಥರದ ಪ್ರಯತ್ನಗಳನ್ನು ಮಾಡ್ಬೋದು. ಹಾಗಾಗಿ ನೀವೆಲ್ಲರೂ ಇದೊಂಥರ ನಮ್ಗೆ ಆಶೀರ್ವಾದ ಮಾಡ್ದಂಗೆ, ಇವರೆಲ್ಲರಿಗೂ ಆಶೀರ್ವಾದ ಮಾಡ್ದಂಗೆ ಮಾಡಿ ಅಂತ ತುಂಬ ಮನಸ್ಪೂರ್ವಕವಾಗಿ ತುಂಬ ಪ್ರೀತಿಯಿಂದ ನಿಮ್ಮನ್ನು ಕೇಳ್ಕೊತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ. ಥ್ಯಾಂಕ್ ಯು. ಶೋ ಆಲ್ ದಿ ಬೆಸ್ಟ್. ಗುಡ್ ಲಕ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸುಮುಖ, ಊನಪ್ಪ, ಇನ್ನೊಬ್ಬ ಸ್ಟಾರ್ ಹುಟ್ಟಿದ್ದಾನೆ. ನಿನಗೆ ಇನ್ನೊಂದು ಕಲಾವಿದನಾಗೆ ಇರು. ಶೋ ಆಲ್ ದಿ ಬೆಸ್ಟ್. ನೀವು ಅಷ್ಟೇ ಸ್ಟಾರಿನಿಯರಾಗಿ ಹುಟ್ಟಿದ್ದೀರಾ, ನೀವು ಕಲಾವಿದರಾಗಿ. ಗುಡ್ ಲಕ್. ಥ್ಯಾಂಕ್ ಯು ಭಟ್ರೆ. ಥ್ಯಾಂಕ್ ಯು ಕೃಷ್ಣಪ್ಪನವರೇ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಎಲ್ಲರಿಗೂ. ನಮ್ಮ ಭಟ್ರು ಪಿಕ್ಚರು ಅಂದರೆ ಒಂದು 4-5 ಎಲಿಮೆಂಟು ಫಿಕ್ಸು. ಒಳ್ಳೆ ಅವರೇ ಗುತ್ತಿಗೆ ತೊಗೊಂಡ್ಬಿಟ್ಟಿದ್ದಾರಲ್ಲ. ಒಳ್ಳೆ ಲಿರಿಕ್ಸು, ಒಳ್ಳೆ ಮ್ಯೂಸಿಕ್ಕು, ಸೂಪರ್ ಲೊಕೇಶನ್ನು, ಒಂದು ಫೀಲ್ ಗುಡ್ ರೊಮ್ಯಾನ್ಸು, ಆಮೇಲೆ ಮಳೆ. ಅಲ್ಲ, ಭಟ್ರು ಫಿಲಮಿಗೆ ಬಂದರೆ ಮಳೆನೇ ಬೇರೆ ಥರ ಕಾಣುತ್ತಲ್ಲ. ಇದೇನಪ್ಪ ಇದು, ಆ ಸಾಂಗು ಇದು. ಓ ಮೈ ಗಾಡ್, ನನಗೆ ಮತ್ತೆ ಮುಂಗಾರು ಮಳೆ ಬಂದು ಆಚೆ ಬಂದಂಗೆ ಆಯಿತು. ಆ ಮುಂಗಾರು ಮಳೆ ಗಾಳಿಪಟ ಟೈಮಲ್ಲೂ ಆ ಫಿಲಮ್ ನೋಡಿದವರೆಲ್ಲ ಹೊರಗೆ ಬಂದ ತಕ್ಷಣ ಇನ್ನೂ ಮಳೆ ಬರ್ತಿದೆಯೇನೋ ಅನ್ನಿಸ್ತಿತ್ತಂತೆ. ಇಲ್ಲೂ ಹಾಗೆ ಫೀಲ್ ಆಯಿತು. ಆಮೇಲೆ ವಿ ಹ್ಯಾವ್ 2 ಪ್ರಿಟಿ ಗರ್ಲ್ಸ್ ಆ್ಯಂಡ್ ವಿ ಹ್ಯಾವ್ ದಿಸ್ ಬಾಯ್. ನಮ್ಮ ಇಂಡಸ್ಟ್ರಿಗೆ ಒಂದು ಹೊಸ ಹೀರೋ ಬಂದಿದ್ದಾನೆ. ಅಬ್ಬ, ಇವನ ಎನರ್ಜಿನ ಮ್ಯಾಚ್ ಮಾಡೋಕ್ಕೆ ಆಗಲ್ಲಪ್ಪ. ಅಯ್ಯೋ ದೇವ್ರೆ, ಈಸ್ ಸೋ ಎನರ್ಜೆಟಿಕ್ ಆ್ಯಂಡ್ ಗುಡ್ ಲುಕಿಂಗ್. ನಮ್ಮ ಭಟ್ರಿಗೆ ಒಂದು ದೊಡ್ಡ ಥ್ಯಾಂಕ್ಸು. ಇದು ಟೈಟಲ್ ಸಾಂಗು ಎಲ್ಲ ಎಷ್ಟು ಸ್ವಲ್ಪ ಹೊಟ್ಟೆ ಉರಿತಿದ್ದೆ, ನಾನು ಇರಬೇಕಿತ್ತು ಇದರಲ್ಲಿ ಅಂತ. ಸೊ ಈ ಫಿಲಮ್ನ ದಯವಿಟ್ಟು ಮುಂಗಾರು ಮಳೆ ಗಾಳಿಪಟದಷ್ಟೇ ಇಷ್ಟಪಡ್ತೀರಾ. ನೀವೆಲ್ಲರೂ ಥಿಯೇಟ್ರಿಗೆ ಬಂದು ನೋಡಬೇಕು. ಮುದ್ದು ಮುಖನ ನೋಡಬೇಕು, ಕಣ್ಣು ತುಂಬಿಸ್ಕೋಬೇಕು, ಮ್ಯೂಸಿಕ್ ಕೇಳಬೇಕು ಆ್ಯಂಡ್ ಎಂಜಾಯ್ ಮಾಡಬೇಕು. ದಯವಿಟ್ಟು ನೀವೆಲ್ಲರೂ ಥಿಯೇಟ್ರಿಗೆ ಬಂದು ನಮ್ಮ ಕನ್ನಡ ಪಿಕ್ಚರ್ನ, ನಮ್ಮ ಭಟ್ರು ಪಿಕ್ಚರ್ನ ನೀವೆಲ್ಲರೂ ನೋಡಬೇಕು. ಆಲ್ ದಿ ವೆರಿ ಬೆಸ್ಟ್ ಟು ಯು. ಥ್ಯಾಂಕ್ ಯು. ಹಲೋ, ಕೇಳಿಸುತ್ತಾ? ಈಗ ತಾನೇ ನಾನು ಮನದ ಕಡಲು ಸಿನಿಮಾ ಒಂದು ಪ್ರಿವ್ಯೂ ನೋಡಿದೆ. ಹೊಸ ಹುಡುಗರು ಸುಮುಖ, ಈ ರಾಶಿಕಾ, ಅಂಜಲಿ ಬಹಳ ಜೋರಾಗಿ ಮಾಡಿದ್ದಾರೆ. ಓಕೆ, ಈ ಕನ್ನಡ ಜನತೆ ಡೆಫಿನೆಟ್ಟಾಗಿ ಈ ಹೊಸ ಮುಖಗಳನ್ನು ಬಹಳ ಎತ್ತರಕ್ಕೆ ಬೆಳೆಸಬೇಕು. ಅವರಲ್ಲಿ ಸ್ವತ್ತಿದೆ, ಆ ಸ್ವತ್ತಿಗೆ ನಿಮ್ಮ ಕುಮ್ಮಕ್ಕು ಬಹಳ ಮುಖ್ಯ. ಸೊ ಕನ್ನಡದ ಜನತೆ ಮೇಲೆ ಆ ಒಂದು ಜವಾಬ್ದಾರಿ ಇದೆ ಅಂತ. ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ. ನಾನು ಒಬ್ಬ ಪ್ರೇಕ್ಷಕನಾಗಿ, ನಾನು ಅಲ್ಲಿ ಪಾತ್ರ ವರ್ಗದವನಾಗಿ ಮಾತಾಡ್ತಾ ಇಲ್ಲ, ಒಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿ ಬದುಕು ಅಂದರೆ ಏನು, ಪ್ರೀತಿ ಅಂದ್ರೇನು, ಪ್ರೇಮ ಅಂದ್ರೇನು, ಇವತ್ತಿನ ಜನರೇಷನ್ಗೆ ಅದರ ಅರ್ಥ ಏನು, ಅದನ್ನು ಬಹಳ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ಯೋಗರಾಜ್ ಭಟ್ರು.
ಇಷ್ಟು ದಿವಸ ಬಹಳ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀವಿ. ಕಷ್ಟಪಟ್ಟು ಅಂತಂದರೆ ದೈಹಿಕ ಒಂದೇ ಅಲ್ಲ, ಆ ಒಂದು ಲೊಕೇಶನ್ ಹುಡುಕೋದ್ರೊಳಗೆ ಅಲ್ಲಿ ಹೋಗಿ ಭಾಳ ಅಲ್ಲೊಂದು ಶೂಟಿಂಗ್ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಇಷ್ಟೆಲ್ಲ ಮಾಡಬೇಕಾದ್ರೆ ಬಹಳ ಸಫರ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಆದರೆ ಇವತ್ತು ಅದರ ಫಲಿತಾಂಶ ನೋಡಿದಾಗ ಶಬಾಷ್, ಮಾಡಿದ್ದು ಒಳ್ಳೆಯದಾಯಿತು. ಓಕೆ, ನಾವು ವಿ ಹ್ಯಾವ್ ಒನ್. ಓಕೆ, ಅದು ನಮ್ಮ ನಿರೀಕ್ಷೆಯಂತೆ ಫಲ ಕೊಟ್ಟಿದೆ ಅಂತ ಅನ್ನಿಸ್ತಾ ಇದೆ. ಒಂದು ಸಿನಿಮಾ ಯಾವಾಗಲೂ ಚೆನ್ನಾಗಿರಬೇಕು ಮತ್ತು ಸರಿಯಾಗಿರಬೇಕು. ಚೆನ್ನಾಗಿರಬೇಕು ಅನ್ನೋದು ಒಂದು ಸೌಂದರ್ಯ ಪ್ರಜ್ಞೆಗೆ ಸಂಬಂಧಪಟ್ಟಿದ ವಿಷಯ, ಸರಿಯಾಗಿರಬೇಕು ಅನ್ನೋದು ಒಂದು ಔಚಿತ್ಯ ಪ್ರಜ್ಞೆಗೆ ಸಂಬಂಧಪಟ್ಟ ವಿಷಯ. ಈ ಎರಡರ ಸಮತೋಲನ ಎಂದೂ ಕೆಡಬಾರ್ದು ಒಂದು ಸಿನಿಮಾದಲ್ಲಿ. ಈ ಸಿನಿಮಾದಲ್ಲಿ ಅದನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿ ಒಂದು ನಿಜವಾಗಿ ಆಮೇಲೆ ಕೆಲವು ಕಡೆ ನಮಗೆ ಹೇಳ್ತೀವಿ ಇಂಥದ್ದು ಬರೀ ಅದು ಒಂದು ಮನೋರಂಜನೆ ಕೊಡಬೇಕಾ, ಇಲ್ಲಿ ಮನೋರಂಜನೆಯೂ ಇದೆ, ಮನೋವಿಕಾಸವೂ ಇದೆ. ಜನ ಏನು ಬಯಸ್ತಾರೆ ಅದು ಇದೆ. ಅದರ ಜೊತೆಗೆ ಜಗತ್ತಿನಲ್ಲಿ ನಾವು ಬಯಸೋದು ಒಂದೇ ಅಲ್ಲ, ಅಲ್ಲೊಂದು ಅದ್ಭುತವಾದ ಫಿಲಾಸಫಿ ಇದೆ ನಮ್ಮ ಲೈಫ್ ಆ್ಯಂಡ್ ಲಿವಿಂಗ್ನಲ್ಲಿ. ಆ ಫಿಲಾಸಫಿಯನ್ನು ಬಹಳ ಚೆನ್ನಾಗಿ ಯೋಗಿರಾಜರು ಅದನ್ನು ವರ್ಗಾಯಿಸಿದ್ದಾರೆ. ಹಾಡುಗಳ ಮೂಲಕ, ಕೊರಿಯೋಗ್ರಫಿ ಮೂಲಕ, ಅದ್ಭುತವಾದ ಲೊಕೇಶನ್. ಆ ಲೊಕೇಶನ್ ಎಕ್ಸ್ಪ್ಲಾಯ್ಟ್ ಮಾಡಿರೋದ್ರೊಳಗೆ ನಮ್ಮ ಕ್ಯಾಮರಾ ವರ್ಕು ಬಹಳ ಚೆನ್ನಾಗಿ ಕೆಲಸ ಮಾಡಿದೆ. ಮತ್ತು ಹರಿಕೃಷ್ಣ ಅವರ ಮ್ಯೂಸಿಕ್ಕು ಅದು ಬಹಳ ಚೆನ್ನಾಗಿ ಕೆಲಸ ಮಾಡಿದೆ. ನೀವೆಲ್ಲರೂ ನೋಡಲೇಬೇಕಾದ ಚಿತ್ರ. ಆದ್ದರಿಂದ ನನ್ನ ಪರವಾಗಿ, ಇಡೀ ತಂಡದ ಪರವಾಗಿ ನಾನು ಒಂದು ವಿನಂತಿ ಮಾಡ್ಕೋತೀನಿ ನಮ್ಮ ಕನ್ನಡ ಪ್ರೇಕ್ಷಕರಲ್ಲಿ. ಹೊಸ ಹುಡುಗರು, ಹೊಸ ಪ್ರಯತ್ನಗಳು. ಇದು ಮುಂಗಾರು ಮಳೆಯ ಪ್ರಯತ್ನ ಹೇಗಿತ್ತೋ ಅದೇ ರೀತಿ ಕೃಷ್ಣಪ್ಪನವರು ಮತ್ತು ಅವರ ಟೀಮ್ನವರು ಇದಕ್ಕೆ ಕುಮ್ಮಕ್ಕು ಕೊಟ್ಟು ಈ ಸಿನಿಮಾನ ಇಲ್ಲಿ ತನಕ ತಂದಿದ್ದಾರೆ. ಇದನ್ನು ಉಳಿಸಿ ಬೆಳೆಸೋದ್ರೊಳಗೆ ನಿಮ್ಮ ಕರ್ತವ್ಯ ಕೂಡ ಇದೆ, ನಿಮ್ಮ ಜವಾಬ್ದಾರಿ ಕೂಡ ಇದೆ ಅಂತ ಹೇಳಿ ನಾನು ನನ್ನ ವಿನಂತಿ.